ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಫೋಟೋದ ಕುರಿತಂತೆ ಎಫ್ಎಸ್ಎಲ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. ಈ ಫೋಟೋ ನಿಜಕ್ಕೂ ಕೂಡ ಬಹಳ ದೊಡ್ಡ ಟ್ವಿಸ್ಟ್ ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇಡೀ ಕೇಸ್ಗೆ ಮೇಜರ್ ಟ್ವಿಸ್ಟ್ ಕೊಡುತ್ತಾ ಆ ಫೋಟೋ ಬಗ್ಗೆ 2 ತಿಂಗಳಾದರೂ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಬಂದಿಲ್ಲ. ಆ ಫೋಟೋ ಬಗ್ಗೆ ದರ್ಶನ್ ಪರ ವಕೀಲರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದಾ ಫೋಟೋ? ಆ ಫೋಟೋ ಈ ಪ್ರಕರಣಕ್ಕೆ ಎಷ್ಟು ಮುಖ್ಯ? ಆ ಫೋಟೋದ ಕುರಿತಂತೆ ಎಫ್ಎಸ್ಎಲ್ ರಿಪೋರ್ಟ್ ಇನ್ನೂ ಯಾಕೆ ಬಂದಿಲ್ಲ? ಯಾವಾಗ ಬರಬಹುದು? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಆ ಫೋಟೋವೇ ಈ ಪ್ರಕರಣದ ಮೇಜರ್ ಟ್ವಿಸ್ಟ್ಗೆ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇತ್ತು. ಯಾವುದಾ ಫೋಟೋ? ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿದ್ದಂಥ ಫೋಟೋ. ಹಾಗಾಗಿ ಆ ಫೋಟೋದ ಕುರಿತಂತೆ ಕ್ಲಾರಿಟಿ ಅನ್ನೋದು ಸಿಗಬೇಕಾಗುತ್ತೆ. ಅಸಲಿ ಫೋಟೋ ಮಾರ್ಪಿಂದ, ಯಾಕಂದ್ರೆ ಸಹಜವಾಗಿ ಆರೋಪಿ ಸ್ಥಾನದಲ್ಲಿದ್ದವರು ಈ ಪ್ರಕರಣದಿಂದ ಹೊರಬರುವ ಒಂದಷ್ಟು ಪ್ರಯತ್ನಗಳನ್ನ ಕಾನೂನಾತ್ಮಕವಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪ್ರಬಲ ಸಾಕ್ಷಿ ಇದೆ ಅನ್ನೋದಾದ್ರೆ, ಆ ಸಾಕ್ಷಿಗೆ ಪೂರಕವಾದಂತಹ ಎಫ್ಎಸ್ಎಲ್ ರಿಪೋರ್ಟ್ ಇತ್ತು ಅನ್ನೋದಾದ್ರೆ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಹಾಗಾಗಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಒಂದು ಮೇಜರ್ ಫೋಟೋ ಇಲ್ಲಿ ಮೇಜರ್ ಟ್ವಿಸ್ಟನ್ನು ಕೊಡೋದ್ರಲ್ಲಿ ಸಂಶಯ ಇಲ್ಲ. ಬಟ್ ಅದು ಅಸಲಿ ಫೋಟೋವು, ಇದರ ಬಗ್ಗೆ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಾಗುತ್ತೆ. 2 ತಿಂಗಳಾದರೂ ಕೂಡ ಯಾಕೆ ಬಂದಿಲ್ಲ ಅನ್ನೋದೇ ಸದ್ಯದ ಪ್ರಶ್ನೆ. ಆ ಫೋಟೋ ಬಗ್ಗೆಯೇ ದರ್ಶನ್ ಪರ ವಕೀಲರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆರೋಪಿ ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿದ್ದಂತಹ ಫೋಟೋ ಅದು. ರೇಣುಕಾಸ್ವಾಮಿ ಅಳುತ್ತಾ ಕೈ ಮುಗಿತಾ ಇದ್ದಂಥ ಫೋಟೋ. ಆ ಫೋಟೋ ಎಐನಿಂದ ಜನರೇಟ್ ಆಗಿರಬಹುದು ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪರ ವಕೀಲರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೇನಿದೆ ಬಹುದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಸ್ಟಿಲ್ ಇರುವಂಥ ಫೋಟೋವನ್ನು ಮೊಮೆಂಟ್ಸ್ ಮಾಡ್ಬೋದು. ಸೊ ಇಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡಿ ಯಾವುದೋ ರೇಣುಕಾಸ್ವಾಮಿಯ ಫೋಟೋವನ್ನು ಇಟ್ಕೊಂಡು ಆ ಫೋಟೋವನ್ನು ಕೊಂಚ ವ್ಯತ್ಯಾಸವನ್ನು ಮಾಡಿ ಅಥವಾ ತಮಗೆ ಬೇಕಾದ ಹಾಗೆ ಮಾಡಿ ರೇಣುಕಾಸ್ವಾಮಿ ಅಳುತ್ತಾ ಕೈ ಮುಗಿತಾ ಇರುವಂಥ ಫೋಟೋವನ್ನು ಸಿದ್ಧಪಡಿಸಿದ್ದಾರೆ ಅಂತ ಅನುಮಾನವನ್ನು ದರ್ಶನ್ ಪರ ವಕೀಲರು ವ್ಯಕ್ತಪಡಿಸಿದ್ದಾರೆ. ಫೋಟೋವನ್ನು ಮತ್ತೆ ಎಫ್ಎಸ್ಎಲ್ಗೆ ಕಳುಹಿಸಿದ್ರು ಪೊಲೀಸ್ನವರು. ರೇಣುಕಾಸ್ವಾಮಿಯದ್ದು ಎಐ ಜನರೇಟೆಡ್ ಫೋಟೋನ ಇಲ್ಲ ಮೊಬೈಲ್ನಲ್ಲಿ ತೆಗೆದ ಫೋಟೋನ? ಕ್ಲಾರಿಟಿ ಬೇಕು ಅಂದರೆ ಎಫ್ಎಸ್ಎಲ್ಗೆ ಹೋಗಲೇಬೇಕು. ಎಫ್ಎಸ್ಎಲ್ನಿಂದ ರಿಪೋರ್ಟ್ ಬರಲೇಬೇಕು. ಈ ಬಗ್ಗೆ ಎಫ್ಎಸ್ಎಲ್ ವರದಿಯನ್ನು ತನಿಖಾಧಿಕಾರಿಗಳು ಕೇಳಿರ್ತಾರೆ. ಕಳುಹಿಸಿ 2 ತಿಂಗಳಾದರೂ ಎಫ್ಎಸ್ಎಲ್ ರಿಪೋರ್ಟ್ ಬಂದಿಲ್ಲ ಅನ್ನೋದೇ ಸದ್ಯದ ಪ್ರಶ್ನೆ. ಯಾವುದೇ ರಿಪೋರ್ಟ್ ಆದರೂ ಕೂಡ ಒಂದು ಮಿನಿಮಮ್ ಅವಧಿ ಅನ್ನೋದಿರುತ್ತೆ. ಆದರೆ 2 ತಿಂಗಳಾಯಿತು ಆದರೂ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಬಂದಿಲ್ಲ ಅನ್ನೋದಾದರೆ ಯಾವ ಕಾರಣಕ್ಕೆ ಅನ್ನೋದು ಸದ್ಯದ ಪ್ರಶ್ನೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ವಿನಯ್ ಮೊಬೈಲ್ನಲ್ಲಿ ತೆಗೆದದ್ದು ಅಂತ ಹೇಳಲಾದಂಥ ಫೋಟೋದ ಕುರಿತಂತೆ ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಾಗಿತ್ತು. ಯಾಕೆ ತಡವಾಗಿದೆ ಮತ್ತು ದರ್ಶನ್ ಪರ ವಕೀಲರ ವಾದ ಏನು ಆ ಫೋಟೋಗೆ ಪರ್ಟಿಕ್ಯುಲರ್ ಆಗಿ ಸಂಬಂಧಪಟ್ಟ ಹಾಗೆ? ದಿವ್ಯ, ಸದ್ಯಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಈಗ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ನಾವೇ ನಟ ದರ್ಶನ್ ಆಸ್ಪತ್ರೆಯಲ್ಲಿ ಇದ್ಕೊಂಡು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಆದ್ರೆ ಯಾವಾಗ ಅಂದ್ರೆ ಕೆಲ ತಿಂಗಳ ಹಿಂದೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಂದರ್ಭದಲ್ಲಿ ಈ ರೇಣುಕಾಸ್ವಾಮಿ ಕೈ ಮುಗಿದು ಬೇಡಿಕೊಳ್ಳುವಂತಹ ಫೋಟೋಗಳು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಈ ಬಗ್ಗೆ ನಡೆದಿತ್ತು. ಇದು ಎಐ ಜನರೇಟೆಡ್ ಫೋಟೋನಾ ಅಥವಾ ಮೊಬೈಲ್ ನಲ್ಲಿ ತೆಗೆದಂತಹ ಫೋಟೋನ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೆದಿರುವಂತದ್ದು. ಆದ್ರೆ ಫೋಟೋ ಕಳಿಸಿ 2 ತಿಂಗಳಾದ್ರು ಅಂತಂದ್ರೆ ಈ ಫೋಟೋ ಏನು ರಿಕವರಿ ಆಗಿತ್ತು, ಆ ರಿಕವರಿ ಆದಂತಹ ಫೋಟೋವನ್ನ ಎಫ್ಎಸ್ಎಲ್ಗೆ ಕಳಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಎಫ್ಎಸ್ಎಲ್ ವರದಿಯಲ್ಲಿ ಕೆಲವೊಂದು ಅಂಶಗಳು ಕೂಡ ಬರ್ಬೇಕಾಗತ್ತೆ. ಯಾಕಂತಂದ್ರೆ ಯಾವುದೇ ಮೊಬೈಲ್ ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಆ ಮೊಬೈಲ್ ನಲ್ಲಿ ಇರುವಂತಹ ಕೆಲವೊಂದು ದತ್ತಾಂಶಗಳಾಗಿರ್ಬೋದು, ಫೋಟೋಸ್, ವಿಡಿಯೋಸ್ ಎಲ್ಲವೂ ಕೂಡ ಬಂದಿರುತ್ತೆ. ಆದ್ರೆ ಇಲ್ಲಿ ಅನುಮಾನಗಳಿಗೆ ಎಡೆ ಮಾಡಿ ಕೊಡಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆರೋಪಿ ವಿನಯ್ ಮೊಬೈಲ್ ನಲ್ಲಿ ಈ ಫೋಟೋ ಪತ್ತೆ ಆಗಿದ್ದು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಇದಾದ ಮೇಲೆ ಈ ರಿಪೋರ್ಟ್ ನ ಆಧರಿಸಿ, ಈ ಫೋಟೋವನ್ನ ಆಧರಿಸಿನೇ ಕೆಲವೊಂದು ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿತ್ತು. ಮತ್ತು ಈ ಒಂದು ಫೋಟೋದ ಬಗ್ಗೆನೂ ಕೂಡ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಆ ರಿಪೋರ್ಟ್ ಅಂತಂದ್ರೆ ಈ ಫೋಟೋವನ್ನ ಈಗ ಎಫ್ಎಸ್ಎಲ್ಗೆ ಕಳಿಸಲಾಗಿರುವಂತದ್ದು,
ಆ ಫೋಟೋದ ಸತ್ಯಾಸತ್ಯತೆ 2 ತಿಂಗಳಾಯ್ತು ಇನ್ನು FSL ಗೆ ಕಳಿಸಿ, ಆದ್ರೆ ಇನ್ನೂ ವರದಿ ಕೂಡ ಬಂದಿಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಫೋಟೋನೇ ಪ್ರಮುಖ ಸಾಕ್ಷಿ ಆಗಿರುವಂತದ್ದು. ಹೀಗಾಗಿ ಆದಷ್ಟು ಬೇಗನೆ FSL ವರದಿಯನ್ನ, ಈ ಫೋಟೋದ ಸತ್ಯಾಸತ್ಯತೆಯನ್ನ ತಿಳಿಸ್ಕೊಡ್ಬೇಕಾಗಿದೆ ಮತ್ತು ವರದಿಯನ್ನು ಕೂಡ ಕೊಡಬೇಕಾಗಿದೆ. ಆದ್ರೆ 2 ತಿಂಗಳಾದ್ರೂ ಕೂಡ ಈ ಒಂದು ಫೋಟೋದ ಸತ್ಯಾಸತ್ಯತೆ ಅಸಲಿಯತ್ತು ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ಆಧಾರದ ಮೇಲೆನೆ ಮತ್ತು ಬೇಲನ್ನ ಎಕ್ಸ್ಟೆಂಡ್ ಮಾಡಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಈ ಒಂದು ವರದಿ ಅಂತಂದ್ರೆ ಒಂದು ವೇಳೆ ಒರಿಜಿನಲ್ ಫೋಟೋ ಅಂತ ಬಂದ್ರೆ ಸಂಕಷ್ಟ ಬಹುತೇಕ ಫಿಕ್ಸ್ ಆಗುತ್ತೆ. ಅಡಿಷನಲ್ ಆಗಿ FIR ನಲ್ಲೂ ಅಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಲ್ಲ, ಅದರಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ದಿವ್ಯ, ವಿಶ್ವ, AI ಜನರೇಟೆಡ್ ಫೋಟೋನೇ ಆಯಿತು ಅಂತ ಅನ್ಕೊಳ್ಳೋಣ. ಯಾರು AI ಜನರೇಟೆಡ್ ಫೋಟೋನ ತಯಾರು ಮಾಡಿರೋದು, ಯಾಕೆ ತಯಾರು ಮಾಡಿರೋದು ಅಂತ ಏನಾದರೂ ಅನುಮಾನ ವ್ಯಕ್ತಪಡಿಸಿದ್ದಾರಾ? ಅಂದರೆ ಯಾವುದೋ ಒಂದು ಫೋಟೋ ಸಿಕ್ತು, ಆ ಫೋಟೋಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನೋದು ಆಗಬೇಕಾಗುತ್ತೆ, ಅಸಲಿಯೋ ನಕಲಿಯೋ ಅನ್ನೋದು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಅನುಮಾನ ವ್ಯಕ್ತಪಡಿಸ್ತಿದ್ದಾರಲ್ಲ, AI ಜನರೇಟೆಡ್ ಇರಬಹುದು ಅಂಥೇಳಿ, ಈ ಅನುಮಾನ ಯಾಕೆ ಬರುತ್ತೆ? ಅಂದರೆ ಯಾರು ತಯಾರು ಮಾಡಿದ್ದಾರೆ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ದಿವ್ಯ, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು ಮತ್ತು ಆ ದರ್ಶನ್ ಪರ ವಕೀಲರು ಕೂಡ ಕೆಲವೊಂದು ಆಕ್ಷೇಪಣೆಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಅದರಲ್ಲಿ ಚಾರ್ಜ್ ಶೀಟ್ ನಲ್ಲಿ ಸರಿಯಾದಂತಹ ಕ್ರಮದಲ್ಲಿ ಮತ್ತು ಸರಿಯಾದ ಅಂಶಗಳನ್ನ ಉಲ್ಲೇಖ ಮಾಡಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತಪಡಿಸಿದ್ರು ದರ್ಶನ್ ಪರ ವಕೀಲರು. ಇದರಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದಾದ ಮೇಲೆ ಈ ಫೋಟೋಗಳ ಅಸಲಿಯತನ್ನು ತಿಳಿದುಕೊಳ್ಳಬೇಕಾದ ಸಂದರ್ಭದಲ್ಲಿ ಕೋರ್ಟ್ ಯಾವತ್ತೂ ಕೂಡ ಪ್ರಮುಖವಾದಂತಹ ಸಾಕ್ಷ್ಯಗಳನ್ನ ಕೇಳುತ್ತೆ. ಅದರಲ್ಲೂ ಕೂಡ ಏನೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೇಲೆ ಒಂದು ಅಂಶಗಳನ್ನ ಹೇಳಿದ್ರು ಕೂಡ, ಅಂತಂದ್ರೆ ಯಾವುದೇ ಒಂದು ಫೋಟೋವನ್ನ ಈ ಒಂದು ವಿನಯ್ ಮೊಬೈಲ್ ನಲ್ಲಿ ಈ ಫೋಟೋ ಡಿಲೀಟ್ ಆಗಿತ್ತು ಅಂತ ಹೇಳಲಾಗಿತ್ತು. ಅದಾದ ಮೇಲೆ ಹೈದರಾಬಾದ್ಗೆ ಮತ್ತು ಅಹಮದಾಬಾದ್ಗೆ ಈ ಒಂದು ಮೊಬೈಲ್ ಅನ್ನ ಕಳಿಸಿ ಅಲ್ಲಿಂದ ಮೊಬೈಲ್ ನಲ್ಲಿ ಇರುವಂತಹ ಫೋಟೋವನ್ನ ರಿಟ್ರೀವ್ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ಅಧಿಕಾರಿಗಳೇ ಇದರಲ್ಲಿ ಬೇರೆ ರೀತಿಯಾಗಿ ಏನಾದ್ರೂ ವರ್ತನೆ ಮಾಡಿದ್ರ ಅನ್ನೋ ಒಂದು ಅನುಮಾನಗಳನ್ನ ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಅನುಮಾನಕ್ಕೆ ಕ್ಲಾರಿಟಿ ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಫೋಟೋವನ್ನ ಈಗ FSL ಗೆ ಕಳಿಸಲಾಗಿರುವಂತದ್ದು. ಯಾಕಂತಂದ್ರೆ ಯಾರ ಮೇಲೂ ಕೂಡ ಇಲ್ಲಿ ಡೌಟ್ಗಳು ಬರಬಾರ್ದು, ಯಾರ ಮೇಲೂ ಕೂಡ ಅನುಮಾನ ಬರಬಾರ್ದು ಮತ್ತು ಯಾರಿಗೂ ಕೂಡ ಇದರಿಂದ ಮುಂದಿನ ನಿರ್ಮಾಣಗಳಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಸುಳ್ಳಾಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ FSL ಗೆ ಈ ಫೋಟೋವನ್ನ ಕಳಿಸಿಕೊಡಲಾಗಿರುವಂತದ್ದು. FSL ನಿಂದ ವರದಿ ಬಂದ ತಕ್ಷಣವೇ ಇಲ್ಲಿ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಅದು ತಡ ಆಗ್ತಾ ಇರೋದು ಸ್ವಲ್ಪ ಸಮಸ್ಯೆ ಆಗೋದು. ಆದ್ರೆ FSL ನಲ್ಲಿ ಇದು AI ನಿರ್ಮಿತ ಫೋಟೋ ಅಲ್ಲ ಅನ್ನೋದು ಪ್ರೂವ್ ಆಯ್ತು ಅಂತಂದ್ರೆ ಆರೋಪಿಗಳಿಗೆ ತಕ್ಕನಾದಂತಹ ಮತ್ತಷ್ಟು ಸಂಕಷ್ಟವೂ ಕೂಡ ಒಳಗಾಗುವಂತಹ ಸಾಧ್ಯತೆ ಇರುವಂತದ್ದು. ಹೌದು ವಿಶ್ವ, ಈಗ ಒರಿಜಿನಲ್ ಫೋಟೋ ಅಂದ್ರೆ ಈ ಕೇಸ್ ಏನಾಗುತ್ತೆ, ಫೇಕ್ ಫೋಟೋ ಅನ್ನೋದೇ ಆದರೆ ಈ ಶಿಕ್ಷೆಯ ಪ್ರಮಾಣ ಏನಾದರೂ ಕಡಿಮೆ ಆಗೋ ಸಾಧ್ಯತೆ ಇರುತ್ತಾ ಅಂತ. ಯಾಕಂದರೆ ಸದ್ಯ ದರ್ಶನ್ ಈ ಪ್ರಕರಣದಲ್ಲಿ ಬೇಲ್ನಲ್ಲಿದ್ದಾರೆ. ಸೊ ಈ ಟೈಮಲ್ಲೇ ಈ ಫೋಟೋದ ವಿಷಯ ಕೂಡ ಬಂದಿರೋದ್ರಿಂದಾಗಿ ಬೇಲ್ ಎಕ್ಸ್ಟೆನ್ಷನ್ಗೋ ಅಥವಾ ಶಿಕ್ಷೆಯ ಪ್ರಮಾಣ ಕಮ್ಮಿ ಮಾಡ್ಕೊಳ್ಳೋಕ್ಕೋ ಇದು ಸಹಕಾರ ಆಗುತ್ತಾ? ದಿವ್ಯಾ, ಯಾವುದೇ ಒಂದು ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಇಲ್ಲಿ ಪ್ರಮುಖವಾಗಿ ಕೋರ್ಟ್ ಅವಲೋಕಿಸುತ್ತೆ. ಅದರಲ್ಲೂ ಕೂಡ ಇಲ್ಲಿ ದಾಖಲಾಗಿರುವಂತದ್ದು ಕಿಡ್ನಾಪ್ ಅಂಡ್ ಮರ್ಡರ್ ಮತ್ತು ಈ ಒಂದು ಕಿಡ್ನಾಪ್ ಅಂಡ್ ಮರ್ಡರ್ ನಲ್ಲಿ ಯಾರ್ಯಾರ ಹಸ್ತಕ್ಷೇಪ ಇದೆ ಮತ್ತು ಕಿಡ್ನಾಪ್ ಅಂಡ್ ಮರ್ಡರ್ ಆದ್ಮೇಲೆ ಆ ಸಾಕ್ಷ್ಯಗಳನ್ನ ನಾಶಪಡಿಸುವಲು ಯತ್ನಿಸಿದಂತಹ ಆರೋಪ ದರ್ಶನ್ ಮೇಲೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ದಕ್ಕಿಂತ ಕೊಲೆಯನ್ನ ಮರೆಮಾಚುವಂತಹ ಮತ್ತು ಸಾಕ್ಷ್ಯಗಳನ್ನ ನಾಶ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ತಾರಲ್ಲ ಅವರು ಕೂಡ ಈ ಒಂದು ಕೇಸ್ನಲ್ಲಿ ಪ್ರಮುಖ ಆರೋಪಿ ಆಗ್ತಾರೆ. ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು. ಅಕಸ್ಮಾತ್ ಆಗಿ ಏನಾದ್ರೂ ಇದು ಸುಳ್ಳು ಅಂತ ಪ್ರೂಫ್ ಆಯ್ತು ಅಂತಂದ್ರೆ ಅದು ಕೋರ್ಟ್ ವಿವೇಚನೆಗೂ ಕೂಡ ಬಿಡುತ್ತೆ ಮತ್ತು SPP ಅವರು ಏನು ವಾದ ಮಾಡ್ತಾರೆ ಮತ್ತು ಇನ್ನುಳಿದಂತ ಅಂತಂದ್ರೆ ದರ್ಶನ್ ಪರ ವಕೀಲರು ಏನು ವಾದ ಮಾಡ್ತಾರೆ, ಆರೋಪಿಗಳ ವಕೀಲರು ಏನು ವಾದ ಮಾಡ್ತಾರೆ, ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಆದ್ರೆ ಶಿಕ್ಷೆಯ ಪ್ರಮಾಣವನ್ನ ನಾವು ಹೇಳೋದಕ್ಕಾಗೋದಿಲ್ಲ. ಅದು ಕೋರ್ಟ್ ನ ನಿರ್ಧಾರ ಮತ್ತು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಮತ್ತು ಎಷ್ಟರ ಮಟ್ಟಿಗೆ ಸಾಕ್ಷ್ಯಗಳನ್ನ ತನಿಖಾಧಿಕಾರಿಗಳು ಒದಗಿಸ್ತಾರೆ ಮತ್ತು ಎಷ್ಟರ ಮಟ್ಟಿಗೆ ವಾದ ಮತ್ತು ಪ್ರತಿವಾದ ಆಗುತ್ತೆ ಮತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನು ಮತ್ತು ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳು ಎಷ್ಟರ ಮಟ್ಟಿಗೆ ತಪ್ಪಿದೆ, ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅವಲೋಕಿಸಬೇಕಾಗುತ್ತೆ. ಈ ಎಲ್ಲಾ ಆದ್ಮೇಲೆ ಮತ್ತು ನೀವು ಒಂದು ಬೇಲ್ ಎಕ್ಸ್ಟೆಂಡ್ ಬಗ್ಗೆ ಕೇಳ್ತಾ ಇದ್ರಿ. ಈಗಾಗಲೇ ಅನಾರೋಗ್ಯದ ಸಮಸ್ಯೆಯನ್ನ ಒಂದು ಇಟ್ಕೊಂಡು ಈಗಾಗಲೇ 4 ವಾರಗಳ ಒಂದು ಮಧ್ಯಂತರ ಜಾಮೀನನ್ನ ದರ್ಶನ್ ಪಡ್ಕೊಂಡಿದ್ದಾರೆ. ಆದ್ರೆ ಈಗ ಸರ್ಜರಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆಸ್ ಯೂಶುವಲ್ ಅವರಿಗೆ ರೆಸ್ಟ್ ಕೂಡ ಬೇಕಾಗುತ್ತೆ ಸರ್ಜರಿ ಆದಂತಹ ಸಂದರ್ಭದಲ್ಲಿ. ಹೀಗಾಗಿ ಆ ಬೇಲ್ ಆಸ್ ಯೂಶುವಲ್ ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅಂತಂದ್ರೆ ಮೆಡಿಕಲ್ ರಿಪೋರ್ಟ್ಗಳನ್ನು ಮತ್ತು ವೈದ್ಯರಿಂದ ಕೆಲವೊಂದು ಅಂಶಗಳು ಏನೆಲ್ಲ ಎಷ್ಟು ದಿನ ರೆಸ್ಟ್ ಬೇಕು
ಎಷ್ಟು ದಿನ ಮನೆಯಲ್ಲಿ ಇರಬೇಕಾಗತ್ತೆ ಮತ್ತು ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ನೀಡಲಾಗಿದೆ, ಯಾವ ರೀತಿಯಾದಂತಹ ಸರ್ಜರಿ ಆಗಿದೆ ಅನ್ನೋದು ಪ್ರಮುಖ ದಾಖಲೆಗಳೇನಿದೆ ಅವೆಲ್ಲವನ್ನು ಕೂಡ ಕೋರ್ಟ್ಗೆ ಕೊಟ್ಟಂತಹ ಸಂದರ್ಭದಲ್ಲಿ ಬೇಲ್ ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆ ಬಹುತೇಕ ಖಚಿತ ಆಗ್ತಾ ಇರುವಂತದ್ದು. ಆದ್ರೆ ಅದು ಸಮಸ್ಯೆಯ ಆಧಾರದ ಮೇಲೆ ಮತ್ತು ಆ ರೋಗಿಯ ಒಂದು ಸಮಸ್ಯೆ ಎಷ್ಟರ ಮಟ್ಟಿಗೆ ಎದುರಿಸ್ತಾ ಇದ್ದಾರೆ, ಅವರಿಗೆ ಎಷ್ಟು ದಿನ ರೆಸ್ಟ್ ಬೇಕು ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತದೆ. ಒಟ್ಟಾರೆಯಾಗಿ ಈ ಒಂದು ಫೋಟೋ ಏನಿದೆ ಆ ಫೋಟೋ ಈಗ ಒರಿಜಿನಲ್ ಅಥವಾ AI ನಿರ್ಮಿತನ ಅನ್ನೋದ್ರ ಬಗ್ಗೆ ಕೆಲವೊಂದು ಕ್ಲಾರಿಟಿಗಳು ಬರಬೇಕಾಗುತ್ತೆ. ಆ ಒಂದು ಕ್ಲಾರಿಟಿ ಬಂದಾದ್ಮೇಲೆ ದೊಡ್ಡ ಮಟ್ಟದ ತಿರುವು ಈ ಒಂದು ಪ್ರಕರಣಕ್ಕೆ ಸಿಗಲಿದೆ. ಜಿಕೆ, ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.